ಹಲೋ ನಮಸ್ತೆ, ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹೊಸ ಪ್ಲ್ಯಾನ್ ಆಗಿದೆ. ಎಲ್ಲಿ ಹೋಗೋದಂತ ನನಗೂ ಗೊತ್ತಿಲ್ಲ. ನೋಡ, ಸಡನ್ ಪ್ಲ್ಯಾನು ಪರ್ಫೆಕ್ಟ್ ಆಗಿರುತ್ತೆ. ಸಡನ್ ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲಾದರೂ ಹೋಗ್ಬೇಕು. ಸೊ ವೇಟ್ ನಾನು ಬಾದಾಮ್ ಶೇಕ್ ಬೇಕು. ಒಂದು ಬಾದಾಮ್ ಶೇಕ್ ಕುಡಿದ್ಬಿಟ್ಟು ಹೋಗುವ. ಅಜ್ಮೇರಿಂದ ಇಲ್ಲಿಂದ ಹೋಗೋದು ಸೀದಾ. ಎಲ್ಲಿಗೆ ಹೋಗೋದು ಅಂದರೆ ताजगंज जाना है ना. दो ताजगंज है ना, उधर जाना है. ताजगंजिಗೆ ಹೋಗಬೇಕು. ತಾಜ್ಗಂಜಿಗೆ ಯಾಕೆ ಹೋಗೋದು ಅಂದರೆ ತಾಜ್ ಮಹಲ್ ನೋಡೋಕ್ಕೆ. ಸೊ ನಿನ್ನೆ ನಾನು ಫೇಕ್ ತಾಜ್ ಮಹಲ್ ನಿಮಗೆ ತೋರಿಸಿದ್ದೀನಿ. ನಿನ್ನೆ ಫೇಕ್ ತಾಜ್ ಮಹಲ್ ನೋಡಿದ್ದೀರಾ? ಇವತ್ತು ನೀವು ಒರಿಜಿನಲ್ ತಾಜ್ ಮಹಲ್ ನೋಡ್ತೀರಾ. ಆಸೆ. ಸೊ ಅಜ್ಮೇರ್ ಬಿಡ್ತಾ ಇದ್ದೀನಿ. ನಮ್ಮ ದೋಸ್ತನ ಬಾಯ್ ಹೇಳಿ ಬರಬೇಕು. ಅಮೀರ್ ಬಾಯ್ಕು ಬಾಯ್ಗೊಳ್ರೆ ಬಾಯ್ ಹೇಳಿ ಆಯಿತು. ನಾನು ಎಲ್ಲಿಂದ ಹೋಗೋದು ಬಸ್ಸಲ್ಲಿ ಎಲ್ಲಿಗೆ ಅಂದರೆ ಆಗ್ರಾದಿಂದ ತಾಜ್ಗಂಜ್ಗೆ ಹೋಗ್ಬಿಟ್ಟು ಅಲ್ಲಿ ತಾಜ್ ಮಹಲ್ ಹೋಗ್ಬಿಟ್ಟು ರಿಟರ್ನ್ ಬರಬೇಕು. ಸೊ ಬಸ್ಸಲ್ಲಿ ಹೋಗ್ಬೇಕು ಇವಾಗ. ಬಸ್ ಇಲ್ಲಿದೆ ನೋಡಿ, ಇದರಲ್ಲಿ ಹೋಗ್ಬೇಕು ಇವಾಗ. ಸೊ ಒಂದು ಕಡೆ ನಿಲ್ಲಿಸಿದ್ದೀವಿ. ಆಗ್ರಾ ಜರ್ನಿ ಮಾತ್ರ ತುಂಬ ಕಷ್ಟ ಇದೆ ಬಸ್ಸಲ್ಲಿ. ನನ್ನ ಕೈಯಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ತುಂಬ ಹೆವಿ ಇದೆ, ತುಂಬ ಲಾಂಗ್ ಜರ್ನಿ. ಇನ್ನೂ 2 hours ಜರ್ನಿ ಇದೆ. ಒಂದು ಡಾಬಾ ಹತ್ರ ನಿಲ್ಸಿದ್ದಾರೆ ಫುಡ್ ಮಾಡಲಿಕ್ಕೆ. ಇಲ್ಲಿ ಫುಡ್ ಮಾಡೋದು, ಇಲ್ಲಿಂದ ಮತ್ತೆ ಜರ್ನಿ ಮುಂದುವರಿಸಬೇಕು. 2 ದಿವಸದಿಂದ ನಿದ್ದೆನೇ ಇರಲಿಲ್ಲಲ್ವಾ. ಬಸ್ಸಲ್ಲಿ ನಿದ್ದೆ ಮಾಡ್ತಾ ಇದ್ದೆ. ಬಟ್ ಬಸ್ಸಲ್ಲಿ ನಿದ್ದೆ ಮಾಡಿದ್ರೆ ಒಂದು ಥರ ನೋವು ಆಗುತ್ತೆ ಗೈಸ್. ಎದ್ದ ತಕ್ಷಣ ತುಂಬ ಇರಿಟೇಷನ್ ಥರ ಆಗುತ್ತೆ. ಈಗ ಎದ್ದುಬಿಟ್ಟು ಹೊರಗೆ ಬಂದಿದ್ದೀವಿ. ಅರ್ಧ ಗಂಟೆ ವೆಯ್ಟ್ ಮಾಡ್ತಾರೆ. ಅದಾದಮೇಲೆ ಇನ್ನೂ 2 hours ಇದೆ ರೀಚ್ ಆಗಲಿಕ್ಕೆ. ನಾನಿವಾಗ ಇರುವುದೆಲ್ಲಿ ಅಂತ ಹೇಳಿದ್ರೆ ಜೈಪುರ ಕಳೆದುಬಿಟ್ಟು ಮೆಹಂದಿಪುರ್ ಬಾಲಾಜಿ ಅಂತ ಪ್ಲೇಸಲ್ಲಿರೋದು. ಮೆಹಂದಿಪುರ್ ಬಾಲಾಜಿ ಮೆಹಂದಿಗೆ ಫೇಮಸ್ ಅನಿಸುತ್ತೆ. ಅಲ್ಲಿ ಇವಾಗ ಡಿನ್ನರ್ ಮಾಡಿಬಿಟ್ಟು ಹೋಗ್ಬಿಟ್ಟು ನಾಷ್ಟ ಮಾಡಬೇಕು. ನಾಷ್ಟ ಮಾಡಿ ಹೋಗ್ಬೇಕು. ಇಲ್ಲಿಂದ ಇನ್ನೂ 2 hours ಇದೆ ಜರ್ನಿ. ಸೊ ರೀಚ್ ಆದಮೇಲೆ ಮತ್ತೆ ಸಿಗುವ. ಆಗ್ರಾ ರೀಚ್ ಆದ ತಕ್ಷಣ ಮತ್ತೆ ಸಿಗುವ. ಸೊ ಪನ್ನೀರ್ ಬಟರ್ ಮಸಾಲ ಮತ್ತು ರೊಟ್ಟಿ ತಿನ್ಬಿಟ್ಟು ಹೋಗ್ತಾ ಇರೋದೆ. ಸೊ ಗೈಸ್, ನಾನು ಬಂದಿರೋದು ಅಜ್ಮೀರದ್ದು ಫೇಮಸ್ ಬಸ್ಸಲ್ಲಿ. ಸೊ ಇದರ ಬಸ್ ನೇಮ್ ನೋಡಿ, ಶತಾಬ್ದಿ. ಏನೋ ವೇಟ್ ಫೀಲಿಂಗ್ ಆಗಲ್ವಾ ಗೈಸ್? ಶತಾಬ್ದಿ. ಏನೋ ಬೇರೆ ಥರ ಕೇಳಿಸ್ತಾ ಇದ್ದಪ್ಪ. ಶತಾಬ್ದಿ ಅಂದರೆ ಶತಾಬ್ದಿ ಅಂತ ಬಸ್. ಅರ್ಥ ಆಯ್ತಲ್ಲ ಗೈಸ್? ಸೊ ಶತಾಬ್ದಿ ಬಸ್ಸು ಮತ್ತೆ ಸ್ಟಾರ್ಟ್ ಆಯಿತು. ಹತ್ಕೊಂಡು ಹೋಗಿದೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್. ನಮಸ್ತೆ ನಿಮಗೆ. ಗುಡ್ ಮಾರ್ನಿಂಗ್ ಫ್ರಮ್ ಆಗ್ರಾ. ನನ್ನ ಜೊತೆ ಯಾರಿದ್ದಾರೆ ನೋಡ್ತೀರಾ? ಡಿತಾರೋ. ಸೊ ನನ್ನ ಜೊತೆ ಜಪಾನಿನ ಡಿತಾರೋ ಇದ್ದಾರೆ. ಸೊ ಈ ಮಾರ್ನಿಂಗ್ ವ್ಯೂ ನೋಡ್ಬೇಕಾ ನಿಮಗೆ? ನೋಡಿ, ಒರಿಜಿನಲ್ ತಾಜ್ ಮಹಲ್ ಇಲ್ಲಿ ನೋಡ್ಬೋದು ನೀವು. ಈ ಸನ್ರೈಸ್ಗೋಸ್ಕರನೇ, ಇಲ್ಲಿಂದ ಈ ವ್ಯೂಗೋಸ್ಕರನೇ ನಾನು ಇಲ್ಲಿಗೆ ಬಂದೆ. ದೀದಾರ್, ಹೌ ಇಸ್ ತಾಜ್ ಮಹಲ್?
Did you like it? Yeah, beautiful. It's beautiful, right? It's a very nice view from here. You can see here. So for how many days you will be here in India? I came here India 1 week ago. 1 week. And I will stay 1 month. Yeah. You will stay for 1 month. Yeah. Your next destination is New Delhi. Yes. After that, what plans? Jodhpur. Jodhpur. Yeah, and go to Mumbai. Mumbai. Yeah. You should visit Karnataka, my place. Karnataka. Your Yeah, place. Bangalore. You know Bangalore? The Bangalore. electronic city. Yes, I know. Bangalore. It's a very famous city, you know. Yes, I know. I'm from Mangalore. Mangalore. Yeah. It is 200 kilometers, 300 kilometers away from me, my place. So you should visit Karnataka. You say my viewers, Namaste. Namaste. Namaste Karnataka. Namaste Karnataka. See. Yes, okay, friend. So you should visit Karnataka. From here you make one destination to Karnataka as well. ಸೊ ನೋಡಿದ್ರಾ ತಾಜ್ ಮಹಲ್ ಇದ್ದು ಇಲ್ಲಿನ ವ್ಯೂ. ಮತ್ತು ನನಗೆ ಆ್ಯಕ್ಚುಲಿ ಅಲ್ಲಿ ವಿಸಿಟ್ ಮಾಡಲಿಕ್ಕಿದೆ, ಸ್ವಲ್ಪ ಮತ್ತೆ ಹೋಗುವ. ನನಗೆ ನಿದ್ದೆ ಆಗಿಲ್ಲ, ಸೊ ನಿದ್ದೆ ಮಾಡಿಬಿಟ್ಟು ಮತ್ತೆ ಹೋಗಬೇಕು. ಸೊ ಗುಡ್ ಮಾರ್ನಿಂಗ್ ಫ್ರಮ್ ಆಗ್ರಾ. ಸೊ ತಾಜ್ ಮಹಲ್ ಎಲ್ಲಿದೆ ಕಮೆಂಟ್ ಮಾಡಿ ಹಾಕಬೇಕು ನನಗೆ. ಸೊ ತುಂಬ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, ತಾಜ್ ಮಹಲ್ ದಿಲ್ಲಿಯಲ್ಲಿದೆ ಅಂತ. ಡೆಲ್ಲಿಯಲ್ಲಿಲ್ಲ ತಾಜ್ ಮಹಲ್. ತಾಜ್ ಮಹಲ್ ಇದ್ದು ಪ್ಲೇಸ್ ಆಗ್ರಾ. ಸೊ ಆಗ್ರಾ ಎಲ್ಲಿದೆ ಸ್ವಲ್ಪ ಸರ್ಚ್ ಮಾಡಿ ನೋಡಿ, ಸೊ ನನಗೆ ಹೇಳಿ. ವೆಲ್ಕಮ್ ಟು ತಾಜ್ ಮಹಲ್. ಆಗ್ರಾಗೆ ಸ್ವಾಗತ ಸುಸ್ವಾಗತ. ಸೊ ನಿದ್ದೆ ಮಾಡಿಲ್ಲ, ಇನ್ನೂ ನಿದ್ದೆ ಮಾಡಬೇಕಷ್ಟೆ. ಸೊ ತಾಜ್ ಮಹಲ್ ವಿಸಿಟ್ ಮಾಡಲಿಕ್ಕೆ ಮತ್ತೆ ಹೋಗೋದು. ಆಫ್ಟರ್ನೂನ್ ನಂತರ ಒಳ್ಳೆ ವ್ಯೂ ಇರುತ್ತೆ ಅನಿಸುತ್ತೆ, ನೋಡುವ. ಬೆಸ್ಟ್ ಇದೆ ತಾಜ್ ಮಹಲ್ ವ್ಯೂ ಹೋಗ್ಬೇಕು. ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಬೇಕು ಆಸೆ ಇತ್ತು ನನಗೆ ತಾಜ್ ಮಹಲ್ ವಿಸಿಟ್ ಮಾಡಲಿಕ್ಕೆ. ಸೊ ವಿಸಿಟ್ ಮಾಡಿಬಿಟ್ಟು ಹೋಗಿ. ಇಂಥವ್ರಿಗೆ ಹ್ಯಾಟ್ ಬೈ ಮಾಡ್ಬೇಕನ್ಸುತ್ತೆ. ಸೊ ಕಿತ್ನಾ ಹೈ ಬೈ? क्या भाई इतना रेट बोल रहे हैं, कम कर लो ना. ओ लिंतारो, यू आर लुकिंग गुड मैन, यू आर लुकिंग हैंडसम. ಸೊ ಲಿಂತಾರೋ ಹ್ಯಾಟ್ ಬೈ ಮಾಡಬೇಕಂತೆ. ನನ್ನ ಹತ್ರ ಆಲ್ರೆಡಿ ಹ್ಯಾಟ್ ಇದೆ, ಸೊ ನಾನು ಬೈ ಮಾಡಲ್ಲ. थोड़ा कम करो ना भाई, कम करो, थोड़ा कम करो. 230 you give. 230 ಯಾ. ಸೊ ಲಿಂತಾರೋಗೆ ನಾನು ಸ್ವಲ್ಪ ಬಾರ್ಗೇನ್ ಮಾಡಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಲಿಂತಾರೋ, ಡಿಡ್ ಯು ಲೈಕ್ ಇಟ್? ಐ ಸ್ಟಾರ್ಟೆಡ್ ಬಾರ್ಗೇನಿಂಗ್. ಯು ಶುಡ್ ಸ್ಟಾರ್ಟ್ ಬಾರ್ಗೇನಿಂಗ್. ಯಾ. ಸೊ ಲಿಂತಾರೋ ಕ್ಯಾಪ್ ಬೈ ಮಾಡ್ದ. ಸೊ ನಾವು ಸ್ವಲ್ಪ ವಾಕಿಂಗ್ ಬರ್ತಾ ಇರೋದು ತಾಜ್ ಮಹಲ್ ಹೊರಗೆ. ತಾಜ್ ಮಹಲ್ ಇನ್ಸೈಡ್ ಸ್ವಲ್ಪ ಮತ್ತೇ ಹೋಗೋದು. ತಾಜ್ ಮಹಲ್ ಇನ್ಸೈಡ್ ಸ್ವಲ್ಪ ಮತ್ತೆ ವಿಸಿಟ್ ಮಾಡುವ ಆ್ಯಕ್ಚುಲಿ. ಸೊ ಹೌ ಮಚ್ ಯು ಗೇವ್? 230. Yeah, you should bargain. Don't give directly 250. If he asks for 250, don't give. Okay. You should ask him. Make less. Make less, please. Make less. In nice way, you should do bargain. YouTube चैनल आपका भाई? हाँ भाई. कौन सा? मेरा शानीर करके. कहाँ से रहते हो? मैं कर्नाटका से. हाय. So you should do bargain everywhere. While you buy clothes, hats, something like that, you should bargain. But not the Uniqlo. Vehicles without passes, not in when you having food, no, don't bargain. Okay. We'll go to the park. This park. Cricket? You like that cap? Superman cap, right? Yeah. Okay. I lost my cap. I have one cap because for that reason I didn't buy. I kept it in my room. In my dormitory is there. ಸೊ ಇಲ್ಲಿ ನೀವು ನೋಡ್ಬೋದು, ಮಾರ್ನಿಂಗ್ ಪಾರ್ಕಲ್ಲಿ ಸಣ್ಣ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ಇವರು ಕ್ರಿಕೆಟ್ ಆಡೋದು ನೋಡಿದರೆ ನನಗೆ ನನ್ನ ಬಾಲ್ಯ ನೆನಪಾಗ್ತಾಯಿದೆ. ನಾವು ಕ್ರಿಕೆಟ್ ಆಡ್ತಾ ಇರುವಾಗ ಆ್ಯಕ್ಚುಲಿ ನನ್ನ ವಿಶ್ ಇತ್ತು ಲೈಫಲ್ಲಿ ಕ್ರಿಕೆಟರ್ ಆಗಬೇಕಂತ. ಸೊ ನಾನು ಇವಾಗ ಇರೋದು ಡಾರ್ಮೆಟ್ರಿಯಲ್ಲಿ.
ಸೊ ನಾವು ಕ್ರಿಕೆಟ್ ಆಡ್ತಾ ಇರಬೇಕಾದ್ರೆ ನಮಗೆ ಚಿನ್ನಸ್ವಾಮಿಯಲ್ಲಿ ಝೋನಲ್ಸ್ ಡಿವಿಷನ್ ಮ್ಯಾಚ್ ಆಗ್ತಾಯಿತ್ತು. ಸೊ ನಾವು ಅಲ್ಲಿ ವಿಸಿಟ್ ಮಾಡ್ತಾ ಇರಬೇಕಾದ್ರೆ ನಮಗೆ ಅಲ್ಲಿ ಪ್ಲೇಯರ್ಸ್ ಡಾರಿಟ್ರಿ ಕೊಡ್ತಾಯಿದ್ರು. ಇಲ್ಲಿ ನಾನು ಇವಾಗ ಸ್ಟೇ ಆಗ್ತಿರೋ ಹಾಸ್ಟೆಲಲ್ಲಿ ನೋಡಿದಾಗ ಅಲ್ಲಿನ ಡಾರ್ಮಿಟ್ರಿ ನೆನಪಾಯಿತು. ಸೊ ಇಲ್ಲಿ ನೋಡಿ ಆಡ್ತಾ ಇರೋದು ನೋಡ್ತಾ ಇರ್ಬೋದು. ನಿಂತರು ವಿಲ್ ಗೋ ಆ್ಯಂಡ್ ಹ್ಯಾವ್ ಬ್ರೇಕ್ಫಾಸ್ಟ್. ನೋ Okay. ವಾಟ್ ವಿಲ್ ಡೂ? ಸೊ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್. ಆಫ್ಟರ್ ದ್ಯಾಟ್ ವಿಲ್ ಟೇಕ್ ಸಮ್ ರೆಸ್ಟ್. ದೆನ್ ವಿಲ್ ಕಮ್. ದೇರ್ ವಿಲ್ ಬಿ ಎ ನೈಸ್ ಲೈಟ್, sunlight. We'll take the picture, videos and everything. Then I'll think where I will go. Okay. You are going to Mumbai, right? Next Delhi. Next Delhi? Delhi and Jodhpur. Jodhpur, okay. So ಲಿಂತಾರೋ ಕೂಡ ಇಂಡಿಯಾ ಟೂರ್ ಮಾಡ್ತಾ ಇದ್ದಾನೆ, ಫುಲ್ ಇಂಡಿಯಾ ಟೂರ್. ಸೊ ಲಿಂತಾರೋ ಜಪಾನಿಂದ ಬಂದಿರೋದು. ಜಪಾನಿಂದ 1 month ಟೂರ್ ಟು ಇಂಡಿಯಾ. ಸೊ 1 monthಗೆ ಟೂರಿಗೆ ಬಂದಿದೆ. ಇವಾಗ ಆಲ್ರೆಡಿ 1 week ಕಂಪ್ಲೀಟ್ ಆಯಿತು. 1 week is completed, right? Next go to Uzbekistan. ಸೊ ಅದಾದಮೇಲೆ ಇಂಡಿಯಾ ಟೂರ್ ಆದಮೇಲೆ ಫಾರ್ 30 days ಆದಮೇಲೆ ಉಜ್ಬೇಕಿಸ್ತಾನಿಗೆ ಹೋಗ್ತಾನೆ. ಸೊ ಲಿಂತಾರೋ ಬಂಡ್ ಧೈರ್ಯ ಮಾಡ್ಕೊಂಡು ಬಂದಿದ್ದಾನೆ. ವಾಟ್ ಈಸ್ ಯುವರ್ ಏಜ್ ಲಿಂತಾರೋ? ಏಜ್ 20 years old. 20 years old ನಮ್ಮ ಮನೆಯಲ್ಲಿ ಬಿಡ್ತಾರ ಅವರಿಗೆ? ಇಲ್ಲಲ್ಲ. ಸೊ ನೋಡಿ ಲಿಂತಾರನು ಬಿಟ್ಬಿಟ್ಟಿದ್ದಾರೆ ಮನೆಯಿಂದ ಹೊರಗೆ. ಯು ಹ್ಯಾವ್ ಅ ಡೇರಿಂಗ್, ರೈಟ್? ಯು ಕೇಮ್ ಅಲೋನ್? Yeah, I'm alone. ಯಾ, ಐ ಡೂ ಟ್ರಾವೆಲ್ ಅಲೋನ್. I do by myself. Yeah, it's nice when you explore by yourself, no? Then you will get to know the world. When you travel alone, Yes. you will get to know the world, people, Yes. how is their mentality, how is everything goes like that. Different from Japan. ಸೊ ನಾವು ಮತ್ತೆ ಸಿಗ್ತೀವಿ, ನಾನು ಮತ್ತೆ ಲಿಂತಾರೋ ಇನ್ ತಾಜ್ ಮಹಲ್. ಸೊ ನಾನಿರೋ ರೂಮ್ ನೋಡಿ, ಇದು ಹಾಸ್ಟೆಲ್ ಡಾರ್ಮಿಟ್ರಿ. ಸೊ ನಾನು ನಿಮಗೆ ದುಬೈಯಲ್ಲಿದ್ದವ್ರಿಗೆ ಗೊತ್ತಾಗುತ್ತೆ. ಸೊ ಹಿಂಗೆ ಇರುತ್ತೆ ರೂಮೆಲ್ಲ. ಸೊ ನಾನು ಮತ್ತು ನಮ್ಮ ಲಿಂತಾರೋ ಇಲ್ಲಿ ಇದ್ದೇವೆ. ನಮ್ಮ ಜೊತೆ ಇನ್ನಿಬ್ಬರು ಇದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನಾನು ಬರುವಾಗ ಮಿಡ್ ನೈಟ್ ಅಂದರೆ ಆಲ್ರೆಡಿ ಮಾರ್ನಿಂಗ್ 3:30 ಆಗಿದೆ. ನಾನು ಅಜ್ಮೀರಿಂದ ಇಲ್ಲಿಗೆ ಮುಟ್ಟುವಾಗ 3:30 ಆಗಿದೆ. ಸೊ ಅದಾದಮೇಲೆ ನನಗೆ ಇಲ್ಲಿ ಲಿಂತಾರೋ ಸಿಕ್ಕಿದ್ದು. ಸೊ ಲಿಂತಾರೋನ ನೋಡ್ಬೋದು. ಸೊ ನಾನು ಲಿಂತಾರೋ ಒಂದು ವಾಕಿಗೆ ಹೋಗಿ ಬಂದುಬಿಟ್ವಿ. ಸ್ವಲ್ಪ ಪಿಕ್ಚರ್ಸ್ ಕ್ಲಿಕ್ ಮಾಡಿದ್ವಿ ಕೆಫೆಯಲ್ಲಿ. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಅದಾದಮೇಲೆ ತಾಜ್ ಮಹಲ್ ನೋಡೋಕ್ಕೆ ನಾನು ಮತ್ತೆ ಅವನು ಒಟ್ಟಿಗೆ ಹೋಗ್ತೀನಿ. ಸೊ ನಾನಿರುವಂಥ ಡಾರ್ಮೆಟ್ರಿ ನೋಡಿದ್ರು ನೀವು, ನಮ್ಮ ರೂಮ್ ಸರ್ವಿಸ್ ಕೊಡ್ತಾ ಇರೋ ಬಾಯ್ ಆಪ್ಕ ನಮಗೆ ಅಜಯ್ ಜಿ, ಅಜಯ್ ಅವರನ್ನು ನೋಡ್ಬೋದು. ಸೊ ಇಲ್ಲಿಂದ ಇವಾಗ ಚೆಕ್ಔಟ್ ಮಾಡಬೇಕು, ಇನ್ನೊಂದು ಡಾರ್ಮೆಟ್ರಿಗೆ ಹೋಗಬೇಕು. ಅದಾದಮೇಲೆ ಇನ್ನೊಂದು ಸಖತ್ತಾಗಿರೋ ಪ್ಲೇಸ್ ನೋಡಿದ್ದೀನಿ. ಸೊ ಅಲ್ಲಿ ವಿಸಿಟ್ ಮಾಡುವ ಡಾರ್ಮೆಟ್ರಿ. ಅಲ್ಲಿಂದ ತಾಜ್ ಮಹಲ್ ನೋಡಲಿಕ್ಕೆ ಹೋಗ್ಬೇಕು. ಇವಾಗ ತಾಜ್ ಮಹಲ್ ನೋಡಿಬಿಟ್ಟು ಬೇರೆ ಏನಾದರೂ ಪ್ಲೇಸಸ್ ಇದ್ದರೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಇಲ್ಲಿಂದ ಫಟ್ ಅಂತ ಹೊರಡಬೇಕು. ಟ್ರಾವೆಲಿಂಗ್ ಸೋಲೋ ಮೀನ್ಸ್ ಗೆಟಿಂಗ್ ಟು ದ ರಿಯಲ್ ಯು. ಸೊ ಸೋಲೋ ಟ್ರಾವೆಲ್ ಮಾಡಬೇಕು. ಎಲ್ಲ ಕಡೆ ನೋಡಿ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಯಾರೆಲ್ಲ ಬಂದಿದ್ದರು ಅವರೆಲ್ಲ ರಿವ್ಯೂ ಹಾಕಿದ್ದಾರೆ ನೋಡಿ. ನಾನು ರಿವ್ಯೂ ಆನ್ಲೈನಲ್ಲಿ ಹಾಕ್ತಿದ್ದೆ. ಸೊ ಆಗ್ರಾದ ಗಲ್ಲಿಗಳು ನೋಡ್ಬೋದು ಇಲ್ಲಿ ನೋಡಿ. ಸ್ವಲ್ಪ ಆಗ್ರಾದ ಗಲ್ಲಿ ಎಕ್ಸ್ಪ್ಲೋರ್ ಮಾಡುವಂತ ಬಂದಿರೋದು. ಸೊ ಆಗ್ರಾದ ಗಲ್ಲಿ ನೋಡೋದು ಯಾವ ಥರ ಇದೆ ಅಂತ. ನಾನು ಹೋಗ್ತಾ ಇರೋದು ನನ್ನ 2ನೇ ಹಾಸ್ಟೆಲಿಗೆ, ಸೆಕೆಂಡ್ ಹಾಸ್ಟೆಲ್. ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಹಾಸ್ಟೆಲಲ್ಲಿ ಸಿಗ್ತದೆ. ಸೊ ಗೋಲ ತಿನ್ಬೇಕಂತ ಅನಿಸ್ತು. ये मेहंदी क्यों लगा के रखा है तुम्हारा हाथ में? शादी हुआ है तुम्हारा? कब हुआ? कब हुआ शादी?
ऐसे ही लगा है क्या बोलते हो भाई शादी का ये दिख रहा है दुल्हा का चेहरा हाँ दुल्हा का चेहरा लग रहा है तुम्हारा क्या है कार्तिक सिंह कार्तिक संयुक्त कार्तिक सिंह कार्तिक सिंह हाँ तथा पंजाबी फिर इधर इधर रहता है आगरा प्रॉपर आगरा से आज स्कूल नहीं छुट्टी किस लिए स्कूल की छुट्टी लेते लिए ना हाँ 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 समर हॉलीडेज अच्छा कितना हुआ दीदी हाँ सो नहीं डालो ना आप हम सब जगह के बने ಕಾರ್ತಿಕ್ ಸಿಂಗ್ ಅನ್ನು ನೋಡ್ಬೋದು ಬಾಯ್ ಹಾಯ್ ಬೋಲ್ನಾ ಕಾರ್ತಿಕ್ ಸಿಂಗ್ ಹಾಯ್ ಹಾಂ ಅಚ್ಚಾ ಸೊ ಕಾರ್ತಿಕ್ ಸಿಂಗ್ ಇದ್ದ ಹಾಸ್ಟೆಲ್ ಇಲ್ಲೇ ಇದೆ ಎಂಟ್ರಿ ಆಗೋ ಸೊ ನಾನು ಬಂದು ಮುಟ್ಟಿ ಆಯಿತು ನನ್ನ ಇನ್ನೊಂದು ಹಾಸ್ಟೆಲಿಗೆ ಸೊ ಇಲ್ಲಿದ್ದು ಆ್ಯಂಬಿಯನ್ಸ್ ಹೇಗಿದೆ ಅಂತ ನೋಡುವ ಲೆಟ್ಸ್ ಗೆಟ್ ಇನ್ ಟು ದ ಹಾಸ್ಟೆಲ್